ಏನಾ ಸ್ಟಾರ್ಟ್ ಸ್ಟಾರ್ಟ್. ಏನ್ ಸಿಚುವೇಶನ್ ತಗೊಂಡಿದ್ಯಾ ಹೇಳಿ ಈಗ? ಅದು ಲವರ್ ಬಂದ್ಬಿಟ್ಟು ಮದ್ವೆ ಆಗ್ತಾ ಇರ್ತೀನಿ. ಅಲ್ಲ ಅದೇನ್ ಗೊತ್ತಾ ಸಿಚುವೇಶನ್, ಇದು ನಾನು ಅವಾಗ ಮಾಡಿದ್ದೆ. ಸೊ ಅದೇ ಸಿಚುವೇಶನ್ ಎತ್ತಿ ಆಡಿಷನ್ ಕಳ್ಸಕ್ಕೆ ಮಾಡ್ತಾ ಇರೋದು. ಸಿಚುವೇಶನ್ ಏನು ಅಂದ್ರೆ, ಇಬ್ರು ಮದ್ವೆ ಆಗ್ತಾ ಇರ್ತಾರೆ. ಮದ್ವೆ ಅಂದ್ರೆ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಮದ್ವೆ. ಸೊ ಈ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇಬ್ರು ರೆಡಿ ಆಗ್ತಾ ಇರ್ತಾರೆ. ಇವಳೊಂದು ಡ್ರೆಸ್ಸಿಂಗ್ ರೂಮ್, ಇವನೊಂದು ಡ್ರೆಸ್ಸಿಂಗ್ ರೂಮ್. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಹೀರೋಯಿನು ಬಂದ್ಬಿಟ್ಟು ಇವನಿಗೆ ನಂಗೆ ಮದುವೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡ್ಕೊಂಬಿಡೋಣ ಅಂತ ಹೇಳ್ತಾಳೆ. ಇನ್ನು 10 ನಿಮಿಷ ಮದುವೆ ಇರ್ತದೆ. ಅಷ್ಟರಲ್ಲಿ ಇವರಿಬ್ರು ಒಂದು 5-6 ವರ್ಷ ಲವ್ ಮ್ಯಾರೇಜ್ ಆಗ್ತಾ ಇರ್ತಾರೆ. ಕಷ್ಟಪಟ್ಟು ಒಪ್ಸಿ. ಸೊ ಈ ಟೈಮಲ್ಲಿ ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಇವನ ಹತ್ರ ಬಂದ್ಬಿಟ್ಟು ಬೇಡ ಅಂತಾಳೆ. ಸೊ ಇದನ್ನ ಇವನು 2-3 ಮಿನಿಟ್ಸ್ ಹೆಂಗೆ ತಗೊಂಡು ಹೋಗ್ತಾನೆ. ಬರೋದ್ ಬೇಡ, ನೀವು ಆಡಿಷನ್ ಬೇಕು. ಯಾರ್ಯಾರಿಗೆ ಆ ತರ ಸಿಚುವೇಶನ್ ಬಂದಿದೆ, ಅದ್ ಬಂದಾಗ ಏನ್ ಮಾಡ್ತೀರಾ ಕಮೆಂಟ್ ಮಾಡಿ. ಇವನೇನ್ ಮಾಡ್ತಾನೆ ಫಸ್ಟ್ ಅದನ್ನ ನೋಡಿ. ನೋಡಕ್ ಒಳ್ಳೆ ಹೀರೋ ಇದ್ದಂಗೆ ಇದ್ಯಾ ಕಣ. ಹೇಳೆ ಏಯ್, ಇನ್ನೂ ರೆಡಿ ಆಗಿಲ್ವಾ? ಮದ್ವೆಗಿನ್ನ 5-10 ನಿಮಿಷ ಇದೆ ಟೈಮ್ ಅಷ್ಟೇ. ಟೈಮ್ ನೋಡಿದ್ಯಾ? ಏನ್ ಮಾತಾಡ್ಬೇಕು? ಹೌದಾ ಮಚ್ಚ, ಒಂದ್ 5 ನಿಮಿಷ ಪರ್ಸನಲ್ಲು ಮಾತಾಡ್ಕೊಂಡ್ ಬರ್ತೀನಿ. ಹೋಗ ಸರಿ, ಒಂದ್ 2 ನಿಮಿಷ ಬಿಡಪ್ಪ, ಮಾತಾಡ್ಕೊಂಡ್ ಬರ್ತೀನಿ. ಹಾ ಹೇಳು, ಏನಾಗ್ಬೇಕಾಗಿತ್ತು? ಏನ? ಹೇಯ್, ಟೈಮ್ ಆಯ್ತು, ಹೋಗೆ ರೆಡಿಯಾಗಿ ಹೋಗಿ. ಕಾಮಿಡಿ ಮಾಡಬೇಡ ಮದ್ವೆ ಟೈಮಲ್ಲೂ. ಏಯ್, ಏನ್ ಮಾತಾಡ್ತಿದ್ಯಾ? ಹೇಯ್, ಕಾಮಿಡಿ ಮಾಡೋ ಟೈಮ್ ಅಲ್ಲ ಕಣೆ. ಹೋಗು, ಟೈಮ್ ಆಯ್ತು, ಬೇಗ ರೆಡಿಯಾಗಿ ಹೋಗು. ಸೀರಿಯಸ್ ಆಗ? ಏಯ್, ಯಾವ ಟೈಮಲ್ಲಿ ಏನ್ ಮಾತಾಡ್ತಿದ್ಯಾ ನೆನಪಲ್ಲಿದ್ಯಾ? ಏಯ್, ಮತ್ತೆ 6 ವರ್ಷ ಲವ್ ಮಾಡಿದ್ದು ಯಾರಿಗ್ ಬಿಟ್ಟೆ? ಹಾ, ಇಷ್ಟ ಇದ್ದಿಲ್ಲ ಅಂದ್ರೆ ಮುಂಚೆನೆ ಹೇಳ್ಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮ ಕಾಲಿಡ್ಬಿಟ್ಟು ಒಪ್ಸಿದ್ದು ಇದಕ್ಕೋಸ್ಕರನೇನಾ? ಏಯ್, ಪ್ರೀತಿ ಅನ್ನೋದು ಇಲ್ಲಿಂದ ಬರೋದು, ಇಲ್ಲಿಂದ ಅಲ್ಲ. ಇವಾಗ ಏನಮ್ಮ? ಹೇಯ್, ಹೇಳಕ್ಕೇನೆ ಈಸಿಯಾಗಿ ಹೇಳ್ಬಿಟ್ಟೆ. ನಮ್ಮ ಅಪ್ಪನ ಒಪ್ಸೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತು, ಆಯ್ತಾ? ಇವಾಗೇನು, ನೀನು ನನ್ನ ಮದ್ವೆ ಆಗಲ್ಲ ತಾನೆ? ಹೋಗು, ಕಣ್ಣು ಕಾಣಿಸ್ಬೇಡ, ಹೋಗ್ಬಿಡು. ರೇಯ್, 6 ವರ್ಷ ಪ್ರೀತಿಸಿದೀನಿ ಕಣೆ, ನನಗೂ ಗೊತ್ತು ಕಣೆ ನಮ್ಮ ಅಪ್ಪನ ಎಷ್ಟು ಕಷ್ಟಪಟ್ಟು ಒಪ್ಸಿದೀನಿ ಅಂತ. ಎಲ್ಲೋ ಚೆನ್ನಾಗಿರೋಗು. ಆದ್ರೆ ಒಂದ್ ಹೇಳ್ತೀನಿ ಕೇಳಿಸ್ಕೊ, ಅದು ಎಷ್ಟು ವರ್ಷ ಆದ್ರೂ ಆಗ್ಲಿ, ನಿನಗೋಸ್ಕರ ಕಾಯ್ತೀನಿ ಕಣೆ, ಕಾಯ್ತೀನಿ. ಇಲ್ಲ ಗೈಸ್, ಇದು ಮತ್ತೆ ರಿಪೀಟ್ ಮಾಡ್ಬೇಕು. ಅದು ಸ್ವಲ್ಪ ತೊಂದಿಸ್ಬಿಟ್ಟಿದೀನಿ ಸೆಂಟರ್ ಅಲ್ಲಿ. ಫಸ್ಟ್ ಟೇಕಲ್ಲಿ ಅದು ಆಗ ಮಾಡಿದ್ದು. ಫಸ್ಟ್ ಟೇಕಲ್ಲಿ ಮಾಡ್ಬಿಟ್ಟಿದೀನಿ. ಇವಾಗ ಸೆಕೆಂಡ್ ಟೇಕ್ ಮಾಡ್ಬೇಕು. 2 ನಿಮಿಷ ನಮ್ ಜ್ಯೋತಿನ್ ಕೇಳೋಣ, ಏನ್ ಮಾಡೋದು? ಏನ್ ಮಾಡೋದು ಗೊತ್ತಾ ಈಗ? ಇಬ್ರು ಮದುವೆ ಆಗ್ತಾ ಇರ್ತಾರೆ, ಹುಡುಗ ಹುಡುಗಿ. ಒಂದ್ 6 ವರ್ಷ 7 ವರ್ಷ ಲವ್ ಕೇಳ್ಬೇಕಷ್ಟೇ. ಇವಾಗ 6 ವರ್ಷ 7 ವರ್ಷ ಲವ್ ಮಾಡ್ಬಿಟ್ಟು ಒಪ್ಸ್ಬಿಟ್ಟು ಮನೆಯವ್ರನ್ನೆಲ್ಲ, ಆಯ್ತಾ? ಇನ್ನೇನ್ ಕೇಳು, ಇನ್ನೇನ್ 5 ನಿಮಿಷ ಕೇಳ್ತಿರೋದು. ಲೈಟ್ ಫ್ಲಾಶ್ ಹಾಕಿರೋದು ನಿನ್ ಏನ್ ಗೊತ್ತಾ, ಆ ಟೈಮ್ ಅಲ್ಲಿ ಹುಡುಗಿ ಬಂದ್ಬಿಟ್ಟು ಏನಂದ್ಬಿಡ್ತಾಳೆ, ನಂಗ್ ಮದ್ವೆ ಇಷ್ಟ ಇಲ್ಲ ಅಂದ್ಬಿಡ್ತಾಳೆ. ಮದ್ವೆ ಇಷ್ಟ ಇಲ್ಲ ಅಂದ್ಬಿಡ್ತಾರೆ. ಈಗ ಏನ್ ಮಾಡೋದು? ಅದಕ್ಕೆ ಏನ್ ಮಾಡ್ಬೋದು ಇವನು ಹೇಳು? ಹುಡುಗ ಹುಡುಗಿ ಮದ್ವೆ ಆಗುತ್ತೆ, 6-7 ವರ್ಷ ಲವ್ ಮಾಡಿರ್ತಾರೆ. ಮದ್ವೆ ಆಗೋ ಟೈಮ್ ಇನ್ನೊಂದು 10 ನಿಮಿಷ ಮದ್ವೆ ಇರ್ತಾರೆ, ರೆಡಿ ಆಗ್ತಿರ್ತಾರೆ. ಮದ್ವೆ ಹೋಗಿ ಕೂತ್ಕೊಂಡ್ಬಿಟ್ಟು ತಾಳಿ ಕಟ್ಬೇಕು ಅಷ್ಟೇನೆ. ಆ ಟೈಮಲ್ಲಿ ಹುಡುಗಿ ಬಂದ್ಬಿಟ್ಟು ನಾನು ಮದ್ವೆ ಆಗಲ್ಲ ಅಂತಾಳೆ. ಲವ್ ಮಾಡಿ ಮದ್ವೆ ಆಗ್ತಿರೋದು, ಒಪ್ಸಿರ್ತಾನ ನಾನು. ತಪ್ಪಲ್ವಾ? ಇವನ್ ಏನ್ ಮಾಡ್ಬೇಕು ಹೇಳು? ಇವಾಗ ಏನ್ ಮಾಡ್ಬೇಕು ನಾನು? ಹುಡುಗ ಆಗ್ಬಿಟ್ಟು ಏನ್ ಮಾಡ್ಬೇಕು? ಹೊಡಿಬೇಕಾ? ಏನ್ ಮಾಡ್ಬೇಕು? ತಾಳಿ ಕಟ್ಬಿಟ್ಟು ಅವ್ಳು ರೆಡಿ ಇಲ್ಲ. ತಾಳಿ ಕಟ್ಟಕ್ಕೆ ರೆಡಿ ಇಲ್ಲ. ತಾಳಿ ಕಟ್ಟಕ್ಕೆ ರೆಡಿ ಇಲ್ಲ. ಸುಮ್ ತಾಳಿ ಕಟ್. ಈ ತರ ನಮ್ಮಮ್ಮ ತಾಳಿ ಕಟ್ಬಿಟ್ಟಿದ್ರೆ ಆಗಿರೋದು ಅಂದ್ರೆ ಕಟ್ಸ್ಕೋಬೇಕಿಲ್ಲಮ್ಮ ಅಲ್ಲಿ ಅವಳು. ಬೇಡ ತಾಲಿಯಿಂದ ದೂರದಿಂದಲೇ ಹೇಳ್ತಾವಳೆ. ಅತ್ತಡಿಯಿಂದ ಬಂದ್ ತಾಳಿ ಕಟ್ಸ್ಕೊಬಿಡ್ತಾರ. ಅದ ಹೆಂಗೆ ತಾಳಿ ಕಟ್ಸ್ಕೊಬಿಡ್ತಾಳ ಅವಳು ಹೇಳು? ಕತ್ತನ ಹಿಂಗ್ ತಲೆ ಬಗ್ಸಿ ಹಿಂಗೆ ನೋಡ್ರಿ, ಹಿಂಗಿದೆ ಕಟಿಂಗ್ ನೋಡ್ರಿ, ಕಟಿಂಗ್ ಸ್ಟೈಲ್. ಓಕೆ ಕಾರ್ತಿ ರೆಡಿ
ಮಾಡಪ್ಪ. 3, 2, 1 ಆಕ್ಷನ್. ಮದ್ವೆ ಗಂಡು ನೋಡಕ್ ಒಳ್ಳೆ ಹೀರೋ ತರ ಇದೆ ಕಣ. ಏನ್ ಹೇಳೆ? ಏಯ್, ಇನ್ನೊಂದು 10 ನಿಮಿಷ ಟೈಮ್ ಇದೆ. ಏನ್ ಮಾಡ್ತಾ ಇದ್ಯಾ? ಬೇಗ ರೆಡಿಯಾಗಿ ಹೋಗು. ಯಾಕೆ? ಹೌದಾ ಮಚ್ಚ, ಒಂದು 5 ನಿಮಿಷ ಒಳ್ಳೆ, ಒಂದು 2 ನಿಮಿಷ ಮುಗಿಸ್ಕೊಂಡ್ಬರ್ತೀನಿ ಹೋಗ. ಲವರ್ಸ್ ಏನೋ ಮಾತಾಡ್ತೀವಿ. ಏನು ಹೇಳು? ಏನ ಮದ್ವೆ ಬೇಡವಾ? ಏಯ್, ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ ಕಣೆ. ಹೋಗೆ, ಟೈಮ್ ಆಯ್ತು, ಬೇಗ ಹೋಗೆ. ಏಯ್, ಏನ್ ಮಾತಾಡ್ತಿದೀನಿ ಅಂತ ನೆನಪಲ್ಲಿದ್ಯಾ? ಹೋಗೆ, ಕಾಮಿಡಿ ಮಾಡೋ ಟೈಮ್ ಅಲ್ಲ ಕಣೆ. ಅಯ್ಯ, ಏಯ್ ಅಭಿ ಲ್ಯಾಗ್ ಮಾಡಿದೆ. ಲ್ಯಾಗ್ ಮಾಡಿದ್ವಿ. 3 ಸಲ 4 ಸಲ ಆಯ್ತು. ಇಲ್ಲ ಗೈಸ್, 3 ಸಲ ಆಗಿರೋದು. ಇದು 4ನೇ ಸಲ ಟ್ರೈ ಮಾಡಿರೋದು. ಫಸ್ಟೇ ಚೆನ್ನಾಗಿ ಬಂತು, ಇಲ್ಲ ಅಂತ ಇಲ್ಲ, ಬಟ್ ಸ್ವಲ್ಪ ಎಲ್ಲೋ ವಾಯ್ಸು ಅದೆಲ್ಲ ಹೋಗುತ್ತೆ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಮಾಡ್ತೀನಿ. ಯಾವ್ದಾದ್ರು ಸಿಚುವೇಶನ್ ಇದ್ರೆ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದ್ರಲ್ಲಿ ಫಸ್ಟ್ ವಿಡಿಯೋ ನೋಡಿ, ಫಸ್ಟ್ ಶೇರ್ ಮಾಡಿ ಆಮೇಲೆ ಕಮೆಂಟ್ ಹಾಕಿರಂತೆ. ನಮ್ಮಮ್ಮ ಏನಂತ ಗೊತ್ತಾ? ನಮ್ಮಮ್ಮ ಆಯ್ತು, ವ್ಲಾಗ್ ಎಂಡ್ ಆಯ್ತು. ಒಂದು 3 ನಿಮಿಷ 4 ನಿಮಿಷನೂ ಬರಲ್ಲ ಅನ್ಸುತ್ತಿದ್ದು. ಪರವಾಗಿಲ್ಲ, 4 ನಿಮಿಷ ಆದ್ರೆ ನೋಡ್ಕೊಳ್ಳಿ. ಅದಕ್ಕೆ ಟೈಮ್ ಓಕೆನಾ? ಸಿಗೋಣ ನೆಕ್ಸ್ಟ್. 4 ಕೋಟಿ ಮಾಡ್ಕೊಬತ್ತೀನಿ. 4 ಕೋಟಿ ಬರ್ಕೊಬತ್ತೀನಿ ಅವ್ರ ಹೇಳೋ. ಈ ವ್ಲಾಗ್ 4 ಕೋಟಿ ಬರುತ್ತೆ. ವಿಷಯ 4 ರೂಪಾಯಿನೂ ಮಾಡಿಲ್ಲ, ಇನ್ಮೇಲೆ 4 ಕೋಟಿ ಮಾಡ್ಬೇಕು. ಚಾಲೆಂಜ್ ಹಾಕೊಂತ ಇದ್ದೀನಿ. 4 ದಿನದಲ್ಲಿ 4 ಕೋಟಿ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್ ಗೈಸ್. ಬಾಯ್.